ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಬಿಗ್ ಅಪ್ಡೇಟ್ ಈಗ ನಿಮ್ಮ ಪವರ್ ಟಿವಿಯಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಧರ್ಮಸ್ಥಳ ಬುರುಡೆ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲ ಅಂತೆ ಕಂತೆಗಳನ್ನು ಬುಡಮೇಲು ಮಾಡುವಂತ ಸುದ್ದಿ. ಇದು ಅನಾಮಿಕ ದೂರುದಾರನಿಂದ ಸ್ಫೋಟಕ ವಿಷಯಗಳು ಈಗ ಬಹಿರಂಗಗೊಳ್ತಾ ಇದ್ದಾವೆ. ಇದುವರೆಗೂ ಅವನು ಹೇಳಿದ್ದೆಲ್ಲ ಬರೀ ಓಳು 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 ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಪವರ್ ಟಿವಿ ನಿಲುವಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ವಿಜಯ. ಇದು ಸತ್ಯ ಧರ್ಮದ ಪರ ನಿಂತ ಪವರ್ ಟಿವಿಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ. ನಿರಂತರವಾಗಿ ಈ ಧರ್ಮಸ್ಥಳದ ಬಗ್ಗೆ ಅಪ್ಡೇಟ್ ಅನ್ನು ಪವರ್ ಟಿವಿ ಕೊಡ್ತಾ ಇತ್ತು. SIT ವಿಚಾರಣೆ ವೇಳೆ ಈಗ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಈಗ ಬಹುದೊಡ್ಡ ಸ್ಫೋಟಕ ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ ಬಿತ್ತರಾಗ್ತಾ ಇದೆ. ಇದು ಎಲ್ಲ ಅಂತೆ ಕಂತೆಗಳನ್ನು ಬುಡಮೇಲು ಮಾಡುವಂಥ ಸುದ್ದಿ. ಇದು ಅನಾಮಿಕ ದೂರುದಾರನಿಂದ ಸ್ಫೋಟಕ ವಿಷಯಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಇದುವರೆಗೂ ಕೂಡ ಅವನು ಹೇಳಿದ್ದಲ್ಲ ಬರೀ ಹೋಳು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಪವರ್ ಟಿವಿ ನಿಲುವಿಗೆ ಸಿಕ್ಕಿರುವಂತಹ ಅತಿ ದೊಡ್ಡ ವಿಜಯ. ಇದು ಸತ್ಯ ಧರ್ಮದ ಪರ ನಿಂತ ಪವರ್ ಟಿವಿಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ. SIT ವಿಚಾರಣೆಯ ವೇಳೆ ಷಡ್ಯಂತ್ರವನ್ನ ಈಗ ದೂರುದಾರ ಒಪ್ಕೊಂಡಿದ್ದಾನೆ. ಧರ್ಮಸ್ಥಳ ಬುರುಡೆ ಹೂತಿಟ್ಟ ಆರೋಪಕ್ಕೆ ಈಗ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಎಲ್ಲ ಅಂತೆ ಕಂತೆಗಳನ್ನು ಬುಡಮೇಲು ಮಾಡುವಂತಹ ಸುದ್ದಿ ಅನ್ನೋದು ಈಗ ಜಗಜ್ಜಾಹೀರಾಗಿ ಹೋಗ್ತಾ ಇದೆ. ಅನಾಮಿಕ ದೂರುದಾರನಿಂದ ಸ್ಫೋಟಕ ವಿಷಯಗಳು ಈಗ SIT ಮುಂದೆ ಬಟಾಬಯಲಾಗಿದೆ. ಯಾರು ಈ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿಯನ್ನ ಮಾಡ್ತಾ ಇದ್ರೋ ಅವರ ಮುಖವಾಡ ಈಗ ಬಟಾಬಯಲಾಗ್ತಾ ಇದೆ. ಇದು ಈ ಸುದ್ದಿಯನ್ನ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ. ಪವರ್ ಟಿವಿನೇ ಮೊಟ್ಟ ಮೊದಲನೇದಾಗಿ ಇದನ್ನ ಬ್ರೇಕ್ ಮಾಡ್ತು. ನಿಮ್ಮ ಪವರ್ ಟಿವಿ ಈ ಸುದ್ದಿಯನ್ನ ಮೊಟ್ಟ ಮೊದಲನೇದಾಗಿ ಇದನ್ನ ಬ್ರೇಕ್ ಮಾಡ್ತು. ಅಂದ್ರೆ ಧರ್ಮ ಮತ್ತು ಸತ್ಯದ ಪರವಾಗಿ ನಿಮ್ಮ ಪವರ್ ಟಿವಿ ಇದೆ ಅನ್ನೋದು ಈಗ ಜಗಜ್ಜಾಹೀರಾಗಿ ಹೋಗಿದೆ. ಇಲ್ಲಿ ಒಂದು ಷಡ್ಯಂತ್ರ ನಡೆದಿದೆ, ಪಿತೂರಿ ನಡೆದಿದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ, ಇವೆಲ್ಲವೂ ಕೂಡ ಮತ್ತಷ್ಟು ತನಿಖೆಯನ್ನು ಮಾಡಲೇಬೇಕಾಗ್ತದೆ. ಇದುವರೆಗೂ ಕೂಡ ಆ ಬುರುಡೆ ದಾಸ ಬಿಟ್ಟಿದ್ದೆಲ್ಲ ಬರೀ ಓಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಸ್ಪಾಟ್ ನಂಬರ್ 13ರಲ್ಲಿ ಸಾಕಷ್ಟು ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂದ. ಅಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಹುಡುಕಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕುರುಹುಗಳು ಕೂಡ ಸಿಗಲಿಲ್ಲ. ಒಂದು ಮೂಳೆ ಸಿಗಲಿಲ್ಲ, ತಲೆಬುರುಡೆ ಸಿಗಲಿಲ್ಲ, ಅಸ್ಥಿಪಂಜರ ಸಿಗಲಿಲ್ಲ. ಆದರೂ ಕೂಡ SIT ಅಧಿಕಾರಿಗಳು ಆತನ ಸಮ್ಮುಖದಲ್ಲೇ ಗುಂಡಿಯನ್ನು ತೋಡಿದ್ರು, ಎರಡೆರಡು JCBಯನ್ನು ತಂದು. ಈಗ ರಾತ್ರಿಯೇ ನನಗೆ ಸ್ಕ್ರಿಪ್ಟ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಈಗ SIT ಮುಂದೆ ಇದು ಹೊಸ ಕತೆ ಹೇಳ್ತಾ ಇದ್ದಾನೆ. 1 ವರ್ಷದ ಮುಂಚೆಯೇ ಗಿರೀಶ್ ಮಟ್ಟಣ್ಣವರು ಭೇಟಿಯಾಗಿದ್ರು. ಇದು ದೂರುದಾರ ಹೇಳ್ತಾ ಇರುವಂಥದ್ದು. ನಾನು ತಮಿಳುನಾಡಿನ ಸತ್ಯಮಂಗಲ ಅರಣ್ಯದ ಬಳಿ ಇದ್ದೆ. ಅಲ್ಲಿಂದ ನನ್ನನ್ನು 1 ವರ್ಷದ ಹಿಂದೆಯೇ ಕರೆತರಲಾಗಿದೆ ನೋಡಿ. ಎಲ್ಲ ಸ್ಕ್ರಿಪ್ಟೆಡ್, ಇದು ಪ್ರೀ ಪ್ಲಾನ್ಡ್, ಇದು ಸಿನಿಮಾ ಶೈಲಿಯಲ್ಲಿ ಮಾಡಿದ್ದಾರೆ. ಇದೊಂದು ಕುತಂತ್ರ. ನನ್ನ ಕುಟುಂಬವನ್ನು ನೋಡಿಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ರು. ನನ್ನನ್ನು ತಿಮರೋಡಿ ಮನೆಗೆ ಕರೆದೊಯ್ಯಲಾಗುತ್ತಿತ್ತು. ಅಂದರೆ ಅವರಿಗೆ ಗೈಡ್ ಮಾಡ್ತಾ ಇದ್ರು. ನನ್ನನ್ನು ತಿಮರೋಡಿ ಟೀಮ್ನವರು ಸಾಯಿಸ್ತಾ ಇದ್ದಾರೆ, ನನ್ನನ್ನು ತಿಮರೋಡಿ ಟೀಮ್ನವರು ಸಾಯಿಸ್ತಾ ಇದ್ದಾರೆ. ಅಂದರೆ ಯಾವ ಥರ ಅಂದರೆ ರಾತ್ರಿಯೇ ನನಗೆ ಸ್ಕ್ರಿಪ್ಟ್ ಮಾಡಿ ಕೊಡ್ತಾ ಇದ್ರು, ಬೆಳಗಾದ್ರೆ ಹಿಂಗೆ ಮಾತಾಡಬೇಕು ನೀನು ಅಂತ. ಮತ್ತೊಂದು ಕಡೆ 1 ವರ್ಷದ ಮುಂಚೆಯೇ ಗಿರೀಶ್ ಮಟ್ಟಣ್ಣವರು ಕೂಡ ಭೇಟಿಯಾಗಿದ್ರು ಅನ್ನೋದು ಈ ಅನಾಮಿಕ ಅಲಿಯಾಸ್ ಭೀಮಾ SIT ಅಧಿಕಾರಿಗಳ ಮುಂದೆ ಈಗ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಇದು ಎಲ್ಲ ಅಂತ್ಯ ಕಂತೆಗಳನ್ನು ಬುಡಮೇಲು ಮಾಡುವಂತಹ ಸುದ್ದಿ ಅನ್ನೋದು ಈಗ ಜಗಜ್ಜಾಹೀರಾಗಿ ಹೋಗ್ತಾ ಇದೆ. ಗಿರೀಶ್ ಮಟ್ಟಣ್ಣ ಅವರು ಇರ್ಬೋದು, ಅಥವಾ ಮಹೇಶ್ ತಿಮರೋಡಿ ಇರ್ಬೋದು, ಆ ಭೀಮಾ ಅಲಿಯಾಸ್ ಅನಾಮಿಕ ಇರ್ಬೋದು, ಇವರೆಲ್ಲ ಒಂದು ಗ್ಯಾಂಗ್ ಅನ್ನೋದು ಇಲ್ಲಿ ನಿಮ್ಮ ಪವರ್ ಟಿವಿ ಎಳೆಯಾಗಿ ನಿನ್ನೆಯಿಂದನೂ ಕೂಡ ಬಿಚ್ಚಿಡ್ತಾನೆ ಇದೆ. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಈ ಧರ್ಮ ಯುದ್ಧವನ್ನು ನಿಮ್ಮ ಪವರ್ ಟಿವಿ ಶುರು ಮಾಡಿದೆ. ಮತ್ತೊಂದು ಕಡೆ SIT ವಿಚಾರಣೆ ಸಂದರ್ಭದಲ್ಲಿ ಷಡ್ಯಂತ್ರವನ್ನು ಈಗ ದೂರುದಾರ ಒಪ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ಜಗಜ್ಜಾಹೀರಾಗಿ ಹೋಗ್ತಾ ಇದೆ. ಸತ್ಯ ಮತ್ತು ಧರ್ಮದ ಪರ ನಿಂತಿರುವಂತಹ ನಿಮ್ಮ ಪವರ್ ಟಿವಿಗೆ ಸಿಕ್ಕಿರುವಂತಹ ಒಂದು ಬಹುದೊಡ್ಡ ಗೆಲುವು ಇದು. SIT ವಿಚಾರಣೆ ಸಂದರ್ಭದಲ್ಲಿ ಷಡ್ಯಂತ್ರವನ್ನು ಈಗ ದೂರುದಾರ ಒಪ್ಕೊಂಡಿದ್ದಾನೆ. ಸಾಕಷ್ಟು ರಾಜಕೀಯ ಎಳೆಯ ಕೂಡ ಪಡ್ಕೊಂಡಿತ್ತು. ಈ ದೂರುದಾರನ ಮೇಲೆ ಕೆಲವೊಂದಿಷ್ಟು BJPಯ ನಾಯಕರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು, ಭಕ್ತರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಭೀಮಾ ಯಾರು?
ಭೀಮಾ ಅಲಿಯಾಸ್ ಅನಾಮಿಕ ಎಲ್ಲಿ ಅವನು? 20 ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದವನು ದಿಢೀರಂತೆ ಹೆಂಗೆ ಪ್ರತ್ಯಕ್ಷ ಆದ? ಅದರಲ್ಲೂ ಕೂಡ ಒಂದು ಹೆಣವನ್ನ ಇನ್ ಕೇಸ್ ಅವನೇನತ್ರ ಹೂತಿಟ್ಟಿದ್ರೆ 18 ಅಡಿ 20 ಅಡಿ ಒಬ್ಬನೇ ಅದನ್ನ ಗುಂಡಿ ತೋಡ್ಲಿಕ್ಕೆ ಸಾಧ್ಯನಾ? ಈ ಪ್ರಶ್ನೆನೂ ಕೂಡ SIT ಮುಂದೆ ಬಂದಿದೆ. ಸಹಜವಾಗಿ ಭಕ್ತರು ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸರ್ಕಾರ ಕೂಡ ವಿವೇಚನೆಯಿಂದ ವರ್ತನೆ ಮಾಡಬೇಕು. SIT ಅಧಿಕಾರಿಗಳು ಕೂಡ ಇಲ್ಲಿ ಜಾಣ್ಮೆಯನ್ನು ತೋರಿಸಬೇಕು. ಆಮೇಲೆ ಆತನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಆತನ ಹಿನ್ನೆಲೆ ಏನು ಕಲೆ ಹಾಕಬೇಕು. ಆ ಭೀಮಾ ಯಾರು, ಆತ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ಇದ್ದ, ಆಮೇಲೆ ಆತ ಹೇಳಿದಂಥ ಸ್ಪಾಟ್ಗಳಲ್ಲಿ ಏನೋ ರಾಜ್ಯವೇ ಬೆಚ್ಚಿ ಬೀಳಬೇಕು, ದೇಶವೇ ಬೆಚ್ಚಿ ಬೀಳಬೇಕು, ಆ ಲೆವೆಲ್ಗೆ ಅದರಲ್ಲಿ ಮೂಳೆಗಳು ಸಿಗ್ತದೆ, ಅಸ್ಥಿಪಂಜರ ಸಿಗುತ್ತೆ ಅನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಆತನೇ ಕೊಟ್ಟಿದ್ದ. 164 ಹೇಳಿಕೆ ಕೊಡುವಂಥ ಸಂದರ್ಭದಲ್ಲೇ ಆ ಅನಾಮಿಕನೇ ಕೊಟ್ಟಿದ್ದ. ಆದರೆ ಗುಂಡಿ ತೋರಿಸಿದ್ದು ಆತ. ಯಾವುದೇ ಗುಂಡಿಯಲ್ಲೂ ಕೂಡ ಅಲ್ಲಿ ಮೂಳೆ ಆಗಲಿ ಅಸ್ಥಿಪಂಜರ ಆಗಲಿ ಯಾವುದು ಕೂಡ ಸಿಗಲಿಲ್ಲ. ಆ ಸ್ಪಾಟ್ ನಂಬರ್ 6 ಕೆಲವೊಂದಿಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಆ ಮೂಳೆಗಳು ಯಾರ್ದು? ಅದು ಪುರುಷನ ಮೂಳೆಗಳು. ಈತ ಏನು ಹೇಳಿದ? ಮಹಿಳೆಯರು ಯುವತಿಯರ ಶವಗಳನ್ನು ಹೂತಿಟ್ಟಿದ್ದೀನಿ, ಬಾಲಕಿಯ ಶವಗಳನ್ನು ನಾನು ಹೂತಿಟ್ಟಿದ್ದೀನಿ. ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಗಳನ್ನು SIT ಮುಂದೆನೂ ಕೂಡ ಕೊಟ್ಟ. SIT ಅವರು ಆತನ ಸಮ್ಮುಖದಲ್ಲೇ ಗುಂಡಿಯನ್ನು ತೋರಿಸಿದರು. ಮತ್ತು ಇದು ಕಾಮನ್ ಸೆನ್ಸ್. ಒಂದು ಶವವನ್ನು ಹೂತಿಡ್ಲಿಕ್ಕೆ 18 ಅಡಿ ಬೇಕಾಗಿಲ್ಲ, 20 ಅಡಿ ಕೂಡ ಬೇಕಾಗಿಲ್ಲ. ಮತ್ತು ಇವನು ಮ್ಯಾನ್ಯುವಲ್ ಆಗಿ ಯಾವುದೇ ಒಂದು ಈ ಥರ JCBಗಳು, ಈಗ ನೋಡಿ JCB ಏನೀಗ ಮೊನ್ನೆ ಎಲ್ಲ ಕಾರ್ಯಾಚರಣೆ ಮಾಡ್ತಲ್ಲ, ಈ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ 15 ಅಡಿ 20 ಅಡಿ ಒಬ್ಬನೇ ಹೋಗಿ ಗುಂಡಿ ತೋಡ್ಲಿಕ್ಕೆ ಸಾಧ್ಯನಾ? ಇದನ್ನು BJP ನಾಯಕರು ಕೂಡ ಇದನ್ನು ಪ್ರಶ್ನೆ ಎತ್ತಿದ್ದಾರೆ. ರಾಜ್ಯದ ಜನ ಪ್ರಶ್ನೆ ಎತ್ತಿದ್ದಾರೆ. ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹಾಗಾಗಿ ಒಂದು ಶವವನ್ನು ಹೂಳಲಿಕ್ಕೆ ಈತ 15ರಿಂದ 20 ಅಡಿ ಗುಂಡಿ ತೋಡಿದ್ನ. ಕಲ್ಲೇರಿಗೆ ಕರ್ಕೊಂಡು ಹೋದ. ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗಲಿಲ್ಲ. ಅಲ್ಲಿಂದ ಬೋಳಿಯಾರ್ ಅನ್ನುವಂತಹ ಒಂದು ಅರಣ್ಯ ಪ್ರದೇಶ, ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಅಕ್ಕಪಕ್ಕದಲ್ಲೂ ಕೂಡ ಕರ್ಕೊಂಡು ಹೋದ. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಗಲಿಲ್ಲ. ಸ್ಪಾಟ್ ನಂಬರ್ 11ಕ್ಕೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ತಕ್ಷಣ ಬಂಗ್ಲಗುಡ್ಡ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಸ್ಪಾಟ್ ನಂಬರ್ 13ರ ಮೇಲೆ ಸಾಕಷ್ಟು ಕುತೂಹಲ ಇತ್ತು. ಯಾಕಂದರೆ 7-8 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಅಲ್ಲೊಂದಿಷ್ಟು ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಆ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾ ಇತ್ತು. ಮೆಸ್ಕಾಂ ಅಧಿಕಾರಿಗಳ ಜೊತೆನೂ ಕೂಡ SIT ಅಧಿಕಾರಿಗಳು ಮಾತಾಡಿದರು.